ಯೂಟ್ಯೂಬರ್ಸ್ ಸಿನಿಮಾ ಈ ಟ್ಯಾಗನ್ನು ಅವಾಯ್ಡ್ ಮಾಡೋ ಪ್ರೆಷರ್ ಇತ್ತಾ? ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ಅಂದರೆ ನಾವು ಎಷ್ಟೇ ರೆಕಗ್ನೈಸೇಷನ್ ಸಿಕ್ಕಿದ್ರೂ ನಮ್ಮನ್ನ ಒಂಥರ ಎಲ್ಲೋ ಒಂದು ಕಡೆ ಒಂದು 100ರಲ್ಲಿ ಒಂದು 10 ಜನ ಆದರೂ ಇವ್ರು ಯೂಟ್ಯೂಬರ್ಸು ಶಾರ್ಟ್ ಫಿಲಮಲ್ಲಿ ಮಾಡಿದ್ದಾರೆ, ದೊಡ್ಡ ಸಿನಿಮಾ ಅನ್ನೋದು ಅದು ಬೇರೆಯೇ, ನಿಮಗೇನು ಗೊತ್ತಿಲ್ಲ ಅನ್ನೋ ಥರದ. ಹೌದು ಸರ್, ಹೌದು ಮ್ಯಾಮ್. ಅಂದರೆ ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಎಲ್ಲಿಂದಾದರೂ ಸ್ಟಾರ್ಟ್ ಮಾಡಬೇಕಲ್ವಾ? ಎಲ್ಲರೂ ಸ್ಟಾರ್ಟ್ ಮಾಡಲೇಬೇಕು. ಕಲಿತೇ ಹೋಗೋಕ್ಕಾಗೋದು. ಸಡನ್ನಾಗಿ ನಾನು ಮಾಡ್ತೀನಿ ಅಂತ ಆಗಲ್ಲ ಅದು. ಸೊ ನಮಗೆ ಇಷ್ಟು ಜನಕ್ಕೂ ಒಳ್ಳೆ ಹೆಸರು ತಂದುಕೊಟ್ಟಿದೆ, ಅದಕ್ಕೆ ರೆಸ್ಪೆಕ್ಟ್ ಇದೆ. ಬಟ್ ನೀವು ಅಷ್ಟಕ್ಕೆ ಅಂತ ಒಂದು ಲೇಬಲ್ ಮಾಡ್ತಾರಲ್ಲ, ಅದು ನಮಗೆ ತುಂಬ ಸಲ ಹರ್ಟ್ ಆಗಿದೆ ಕೂಡ. ಸೊ ಈ ಸಿನಿಮಾದಿಂದ ಆ ಐಸ್ ಬ್ರೇಕ್ ಮಾಡಬೇಕು ಅಂತಲೇ ಅಷ್ಟು ಎಫರ್ಟ್ ಹಾಕಿದ್ದೀವಿ. ತುಂಬ ರಿಹರ್ಸಲ್ ಆಗಲಿ, ಅಳೋದೂ ಮ್ಯಾಮ್ ನಾವು ಗ್ಲಿಸ್ರಿನ್ ಇಲ್ಲದೆ ಇವನ್ ರಿಹರ್ಸಲ್ ವೀಡಿಯೋ ಆ್ಯಕ್ಚುಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಪೋಸ್ಟ್ ಮಾಡಂತಿದ್ದೀನಿ. ಅಳಿಸ್ಬಿಟ್ಟೆ ಎಮೋಷನ್ಸ್ ಏನು ಅಳತಂಕ ಬಿಟ್ಟಿಲ್ಲ, ಅಳಿಸ್ಬಿಟ್ಟೆ ಮಾಡಿರೋದು. ಪ್ರತಿಯೊಂದೂ ಹಂಗೆ ಮಾಡಿದ್ದೀವಿ. ಇಷ್ಟು ದಿನ ಏನು ಕಾಮಿಡಿ ಅಂದರೆ ನಗ್ಸೋದು ತುಂಬ ಕಷ್ಟ ಅಂತಾರೆ, ಅದನ್ನು ನಾವು ತುಂಬ ಈಸಿಯಾಗಿ ಮಾಡಿದ್ವಿ. ಬಟ್ ನಮ್ಮದ್ರಲ್ಲಿ ಅದು ಅಷ್ಟೇ ಅಲ್ಲ, ನಾವು ಒಂದು ಆ್ಯಸ್ ಎನ್ ಆರ್ಟಿಸ್ಟ್ ಎಲ್ಲ ಪಾತ್ರನೂ ನಾವು ಮಾಡೋ ಕೆಪಾಸಿಟಿ ಇದೆ. ಬಟ್ ಆ ಅವಕಾಶ ಕೊಡಬೇಕು ಅಷ್ಟೇ. ಸೊ ಈ ಸಿನಿಮಾ ಮೂಲಕ ನಮಗೆ ನಾನು ಏನೆಲ್ಲ ನಗ್ಸ್ಕೊಂಬಂದಿದ್ದೀನಿ ಅಷ್ಟು ನಗ್ಸೋದಿಲ್ಲ, ಇದರಲ್ಲಿ ಎಮೋಷನ್ ಇದೆ. ಸೊ ನನಗೆ ಆ ಪ್ಲ್ಯಾಟ್ಫಾರ್ಮ್ ಸಿಕ್ತು, ನಾನು ಮಾಡಿದೆ. ನೀವು ಇಷ್ಟೇ ಅಂತ ಅವರು ಚಾನ್ಸ್ ಕೊಡದೆ ಲೇಬಲ್ ಮಾಡೋದು ತುಂಬ ತಪ್ಪು. ಸೊ ಈ ಸಿನಿಮಾ ಮೂಲಕ ಅದು ಬ್ರೇಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಹೇಳ್ತೀನಿ, ಲೈಕ್ ಇವಾಗ ಏನು ಯೂಟ್ಯೂಬ್ ಸ್ಟಾರ್ಸ್ಗಳಿದ್ದಾರೆ, ಯೂಟ್ಯೂಬ್ ಟೆಕ್ನಿಷಿಯನ್ಸ್ಗಳು ಏನು ಕ್ರಿಯೇಟ್ ಆಗಿದ್ದಾರೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಯೂಟ್ಯೂಬ್ ಸ್ಟಾರ್ಸ್ಗಳು ಟೆಕ್ನಿಷಿಯನ್ಸ್ಗಳು ನಾಳೆ ಒಂದಿನ ಇಂಡಸ್ಟ್ರಿ ರೂಲ್ ಮಾಡ್ತಾರೆ. ಎಲ್ಲರೂ ರೆಡಿಯಾಗಿದ್ದಾರೆ, ರೆಡಿ ಆಗ್ತಾಯಿದ್ದಾರೆ. ನಮ್ಮ ಯೂಟ್ಯೂಬ್ ಟೀಮೇ ಇದೆ. ಮತ್ತು ಇವಾಗ ಈಗ ನಮ್ಮ ಟೀಮ್ ಏನು ಮಾಡಿದ್ದಾರೆ, ಲೈಕ್ ಪಾಯಲ್ ಆಗ್ಬೋದು, ಗೌರವ್, ಸುಧಾಕರ್, ಕಾರ್ತಿಕ್ ರುವಾರಿ, ಭವ್ಯ, ಇವರೆಲ್ಲ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅಸೆಟ್ಟು, ಖಂಡಿತ 100%. ನನ್ನ ಟೀಮ್ ಅಂತ ಹೇಳ್ತಾ ಇಲ್ಲ, ಬಟ್ ಅಷ್ಟು ಭಯ ಇದೆ ಅವ್ರಿಗೆ, ಅಷ್ಟು ಪ್ರೊಫೆಷ್ನಾಲಿಟಿ ಇದೆ, ಮತ್ತು ಭಯ ಜಾಸ್ತಿ ಇರಬೇಕು ಸರ್ ಮೇಡಮ್, ಅದು ಭಯ ಇದೆ ಅವ್ರಿಗೆ. ಅವ್ರು ಖಂಡಿತ ನಾಳೆ ಅಸೆಟ್ ಆಗ್ತಾರೆ ಅಂತ ನಂಗೆ ಕಾನ್ಫಿಡೆನ್ಸ್ ಇದೆ. ಇಲ್ಲ ಗೊತ್ತಾಯಿತು. ಅಂದರೆ ಪಾಯಲ್ ಎಲ್ಲನೂ ಹೇಳಿದ್ಲು, ಕ್ಲೀನಾಗಿ ಹೇಳಿದ್ಲವಳು. ಆ್ಯಕ್ಚುಲಿ ಅಂದರೆ ನನಗೆ ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಮೇಡಮ್. ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರನ್ನ ನೋಡೋ ರೀತಿ ಬೇರೆ ಇರುತ್ತೆ, ಶಾರ್ಟ್ ಫಿಲಮ್ನ ಆ್ಯಕ್ಟ್ ಮಾಡೋ ರೀತಿ ಬೇರೆ ರೀತಿ ಇರುತ್ತೆ, ನಡೆಸ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಅಂದರೆ ಬೇರೆ ಕಡೆ ಎಲ್ಲ ಹೋದಾಗ ನಾವು ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ನನಗೆ ಇನ್ನೊಂದು ಏನಂದರೆ, ನಾವು ರೀಸೆಂಟಾಗಿ ಒಂದು ಕಡೆ ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಸುಮ್ಮನೆ ಹಿಂಗೆ ಮಾತಾಡಬೇಕಾದ್ರೆ ನಾನು ಏನಂದರೆ ನನ್ನ ಫ್ರೆಂಡಿಗೆ ಹಿಂಗೆ ಒಂದು ಕತೆ ಇದೆ ಬ್ರೋ, ಪ್ರೊಡ್ಯೂಸರ್ ಅಪ್ರೋಚಲ್ಲಿ ಇದ್ದೀವಿ, ಇರಿ ನಮ್ಮ ಕಡೆ ಒಬ್ಬರು ಕತೆ ಹುಡುಕ್ತಾ ಇದ್ದಾರೆ, ಒಳ್ಳೆ ಕತೆನ ಕೇಳ್ತಾರವರು ಹಿಂಗೆ ಅಂತ ಫೋನ್ ಮಾಡಿಬಿಟ್ಟು ಲೌಡ್ ಸ್ಪೀಕರಲ್ಲಿ ಇಟ್ಟರು. ಅವ್ರಿಗೆ ಗೊತ್ತಿಲ್ಲ ಲೌಡ್ ಸ್ಪೀಕರಲ್ಲಿದೆ ಅಂತ. ಸರ್ ಹಿಂಗೆ ಒಂದು ಕತೆ ಇದೆ ಅಂತೆ, ಚೆನ್ನಾಗಿದೆ, ಹಿಂಗಿದೆ ಲೈನ್ ಕೇಳಿ ಅಂತ. ಚೆನ್ನಾಗಿದೆ, ಒಳ್ಳೆ ಕತೆ ಇದ್ದರೆ ತಗೊಂಬನ್ನಿ. ಯಾರು ಹಿಂಗೆ ಶಾರ್ಟ್ ಫಿಲಮೆಲ್ಲ ಮಾಡ್ತಾರಲ್ಲ ಗೌರವ್ ಅಂತ, ಅವರು ಶಾರ್ಟ್ ಫಿಲಮ್ ಅಷ್ಟೇ ನೋಡೋದವ್ರನ್ನ, ರೀಲ್ಸಲ್ಲಿ ಅಷ್ಟೇ ನೋಡೋದವ್ರನ್ನ, ಸಿನಿಮಾ ಎಲ್ಲ ಇದು ಮಾಡಲ್ಲ ಅಂತ. ನಾನು ಅವ್ರ ಹೆಸ್ರನ್ನು ತಿಳ್ಕೊಂಡಿದ್ದೀನಿ, ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರ ಹೆಸ್ರನ್ನ. ಅವರು ಯಾವುದೋ ಒಂದು ಇದುವರೆಗೂ ಯಾವುದೋ ಸಿನಿಮಾ ಪ್ರೊಡ್ಯೂಸು ಮಾಡಿಲ್ಲ ಅವರು. ನಾನು ಹೇಳೋದು, ನಿಮ್ಗಾಗಲ್ವಾ ಮಾಡಬೇಡಿ. ನೀವು ಕತೆನೇ ಕೇಳಿಲ್ಲ, ಅದು ಹೆಂಗೆ ಜಡ್ಜ್ ಮಾಡಿಬಿಡ್ತೀರಾ ಅಲ್ವಾ ಹೇಳೋದು? ನೀವು ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ ನಮ್ಮನ್ನ, ನೀವು ಆಲ್ರೆಡಿ ಹೆಂಗೆ ಜಡ್ಜ್ ಮಾಡಿಬಿಡ್ತೀರಾ? ನೀವು ಹೆಂಗೆ ಫಿಕ್ಸ್ ಆಗಿಬಿಡ್ತೀರಾ? ನೀವು ಹೆಂಗೆ ಫಿಕ್ಸ್ ಆಗ್ತೀರಾ ಶಾರ್ಟ್ ಫಿಲಮ್ಗೆ ಸೀಮಿತ ಇವರು ಅಂತ ಅಲ್ವಾ? ನೀವು ಏನಾದರೂ ಫಿಕ್ಸ್ ಮಾಡ್ತಾಯಿರಿ, ನಾವು ಅದನ್ನು ಬ್ರೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಅಂತ ನಾವು ಹೇಳ್ತೀವಿ. ಬಟ್ ಇನ್ನೊಂದು ಹೇಳಬೇಕು ಅಂದರೆ, ಈ ಥರ ಹೇಳ್ತಾ ಇರೋರು ಅಥವಾ ಈ ಥರ ಜಡ್ಜ್ ಮಾಡ್ತಾ ಇರೋರು ಕನ್ನಡ ಆಡಿಯನ್ಸ್ ಅಲ್ಲ. ಆಡಿಯನ್ಸ್ ನಮಗೆ ಪ್ರತಿ ಹಂತದಲ್ಲೂ ಪ್ರತಿಯೊಂದು ಶಾರ್ಟ್ ಫಿಲಮಲ್ಲೂ ಕಮೆಂಟ್ ಮಾಡ್ತಾನೆ ಇದ್ದಾರೆ, ನೀವು ಸಿನಿಮಾ ಮಾಡಿ, ನೀವು ಈ ಥರ ಸಿನಿಮಾನ ಥಿಯೇಟ್ರಲ್ಲಿ ಕೊಟ್ಟರೆ ಜನ ಏನಕ್ಕೆ ಬರೋಲ್ಲ, ನೀವು ಮಾಡಿ, ನಾವು ಬಂದು ಗೆಲ್ಲಿಸಿ ತೋರಿಸ್ತೀವಿ ಅಂತ. ನಮಗೆ ಈ ಥರ ಟೀಕೆಗಳು ಮಾಡ್ತಾ ಇರೋರು ಇಲ್ಲಿ ಸುತ್ತಮುತ್ತ ಇರೋರೇ ಹೊರತು ಜನಗಳಲ್ಲ. ಜನಗಳು ನಮ್ಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ, ಈ ಸಿನಿಮಾಗೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಇಲ್ಲ ಸರ್, ಆ್ಯಕ್ಚುಲಿ ವಿಜುವಲ್ಸ್ಗಳೆಲ್ಲ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿದೆ. ತುಂಬ ಒಂಥರ ಅಂದರೆ ಓವರಾಲ್ ಜಸ್ಟ್ ಗ್ಲಿಮ್ಸ್ಗಳು ನೀವು ಅಷ್ಟೇ, ಟ್ರೈಲರ್ ಕೂಡ ಪ್ಲೇ ಮಾಡಿಲ್ಲ. ಬಟ್ ರಿಯಲಿ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಲೆವೆಲಲ್ಲಿ ಹಿಟ್ ಆಗುತ್ತೆ ಅಂತ ಡೆಫಿನೆಟ್ಲಿ ಅನ್ನಿಸಿದೆ. ಬಟ್ ಜನ ನೀವು ಹೇಳ್ದಂಗೆ ಜನ ಅದನ್ನು ತೊಗೊಂಡು ರೀಚ್ ಮಾಡಿಸ್ಬೇಕು, ಥಿಯೇಟ್ರಲ್ಲಿ ನಿಲ್ಲಬೇಕು ಅನ್ನೋದೇ ನಮ್ಮ ಒಂದಿದು. ಇದು ಲೈಕ್ ಏನಂದರೆ, ಈ ಸಿನಿಮಾ ಸೋಲಿ ಗೆಲ್ಲಿ, ಬಟ್ ನಾವಂತೂ ದುಡ್ಡಿನ ಆಸೆಗೆ ಬಿದ್ದು ಕೆಟ್ಟ ಸಿನಿಮಾ ಅಂತೂ ನಾನು ಖಂಡಿತ ಮಾಡಲ್ಲ ಲೈಫಲ್ಲಿ. ಯಾಕಂದರೆ ನಾನು ನನ್ನದೇ ಆ ದೊಡ್ಡ ಯೂಟ್ಯೂಬ್ ಇದಿದೆ, ನನಗೆ ಲೈಕ್ ಜೀವನದ ಪ್ರಶ್ನೆಗಳಿಲ್ಲ. ಅಂದರೆ ನನ್ನ ಬ್ರೆಡ್ ಆ್ಯಂಡ್ ಬಟರ್ಗೆ ಏನು ಬೇಕೋ ನನ್ನ ಯೂಟ್ಯೂಬಿಂದ ನಾನು ಬರುತ್ತೆ. ಸೊ ನನ್ನ ಕಡೆಯಿಂದ ಲೈಕ್ JRM ಸ್ಟುಡಿಯೋಸಿಂದ ಏನಾದರೂ ಬರುತ್ತೆ ಅಂದರೆ ಒಂದು ಅದ್ಭುತವಾಗೇ ಬರುತ್ತೆ. ಅದಂತೂ ಅದು 2 ವರ್ಷ ಆಗಲಿ 3 ವರ್ಷ ಆಗಲಿ. ಥ್ಯಾಂಕ್ ಯು. ಪ್ರಯತ್ನ ಅಂತೂ ಬಿಡಲ್ಲ, ಖಂಡಿತ ಚೆನ್ನಾಗಿ ಮಾಡ್ತೀವಿ. ಒಳ್ಳೆಯದಾಗಲಿ. ಆ್ಯಕ್ಚುಲಿ ಬಿಕಾಸ್ ಏನಂದರೆ
ತುಂಬ ಪ್ರಾಮಿಸಿಂಗ್ ಆಗಿದೆ, ಒಳ್ಳೆಯದಾಗಲಿ ಆ್ಯಂಡ್ ಗೆಲ್ಲಬೇಕು ಸರ್ ಈ ರೀತಿಯಾದಂಥ ತಂಡಗಳು. ನಮ್ಮ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.